ನೋಡಿ ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕಂತೇಳಿ ಎಷ್ಟು ಅವಾಗ ಬಿಟ್ಟೆ ಅಂಥೇಳಿ ಬೇಜಾರಾಯಿತು. ಫೈನಲಿ 1.5 ತಿಂಗಳ ನಂತರ ಮತ್ತೆ ನಾವು ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಬಂದೀವಿ ಸ್ನೇಹಿತರೆ. ಖುಷಿ ಆಯಿತು. ಹುಣ್ಣಿಮೆ ಆದ ಮರುದಿನವೇ ಹೋಗಿದ್ದು ನಾವು. ಮೊನ್ನೆ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಮತ್ತು ನಾನು ಜಾಸ್ತಿ ವಿಡಿಯೋ ಕೂಡ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ದೇವ್ರ ದರ್ಶನನೇ ಮೇನ್ ಆಗಿತ್ತು ನಮಗೆ ಅಲ್ಲಿ. ಮತ್ತು ಎಲ್ಲರೂ ಬಸ್ಸಲ್ಲಿ ಹೋಗಿದ್ದೀವಲ್ಲ ಉಡುಪಿದಿಂದ, ಒಂಥರ ಸುಸ್ತಾಗಿಬಿಟ್ಟಿತ್ತು ಮನುಷ್ಯನಿಗೆ. ಹಾಗಾಗಿ ಅಲ್ಲಿ ಲೈನಲ್ಲಿ ನಿಂತ್ಕೋಬೇಕು. ಹಾಗಾಗಿ ಇಲ್ಲಿ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ನನ್ನ ಮಗ ಕ್ಲಿಪ್ ತಗೊಂಡಿದ್ದಾನೆ. ಎಲ್ಲ ಮುಂದೆ ಒಳಗಡೆ ತೆಗೆದಿಲ್ಲ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಹಾಗೆ ಸೀರೆ ಯಾರಿಗೆಲ್ಲ ಬೇಕಲ್ಲ ಪ್ಲೀಸ್ ಮೆಸೇಜ್ ಹಾಕಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾವೀಗ ಪರಶುರಾಮನ ದರ್ಶನ ಮಾಡಲಿಕ್ಕೆ ಅಂತೇಳಿ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಪರಶುರಾಮನ ದರ್ಶನ ಮಾಡ್ಕೊಂಡು ಊರ ಕಡೆ ಬಂದು ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಷ್ಟು. ವಾಚ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ, ಮೋಟ್ರ್ ಚಾಲು ಮಾಡಿದ್ದೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ಎಂಥ ಸೆಕೆ ಅಂದರೆ ಅದೇನು ನೋಡೋ ಹಾಗಿಲ್ಲ, ಅಷ್ಟು ಸೆಕೆ ಇದೆ. ಈಗ ಸ್ನಾನ ಮಾಡಿದೆ ಜಸ್ಟ್. ಯಾಕಂದರೆ ಕೆಲಸಕ್ಕೆ ಹೋಗಿ ಬಂದು ಮನೆ ಕಸ ಗುಡಿಸಿ ಒರೆಸಿ ದೇವರುಗಳನ್ನೆಲ್ಲ ತೊಳೆದು ಸ್ನಾನ ಮಾಡಿದೆ. ಈಗ ಪೂಜೆ ಮಾಡ್ತೀನಿ ಸ್ನೇಹಿತರೆ. ಇವತ್ತೊಂದು ದವನದ ಹುಣ್ಣಿಮೆ ಉಂಟಲ್ಲ, ಹಾಗಾಗಿ ಈಗ ಪೂಜೆ ದೇವರ ಎಲ್ಲ ತೊಳ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದ್ರೇನು ಅಂತ ಮಾಡಿದೆ ಸ್ನೇಹಿತರೆ. ಇನ್ನೂ ಯಾಕಂದರೆ ಟೈಮ್ ಆಗುತ್ತೆ ಬರಲಿಕ್ಕೆ. ಇವತ್ತು ಧನುಷ್ ಅಂದು ಲಾಸ್ಟ್ ಎಕ್ಸಾಮ್, ಹಾಗಾಗಿ ಈಗ ಅವನನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ಬೇಕು. ಅವೆಲ್ಲ ನಾಳೆ ಬರ್ತೇನೆ, ಇವತ್ತು ಎಕ್ಸಾಮ್ ಮುಗಿದ್ಮೇಲೆ ಬರಲ್ಲ ಅಂತ ಹೇಳಿದ ಸ್ನೇಹಿತರೆ. ಆದರೂ ಹೋಗಲೇಬೇಕು, ಅರ್ಜೆಂಟ್ ಇದೆ. ಯಾಕೆ ಅಂದರೆ ಫೆಬ್ರವರಿಯಲ್ಲಿ ಫೆಬ್ರವರಿಯಲ್ಲಿ ನೋಡಿ ಎಷ್ಟು ನೀರು ಹೋಗ್ತಾ ಇದೆ. ನಮ್ಮ ಮೇಲ್ಗಡೆ ಫ್ಯಾನ್ ಇದೆ. ಅಷ್ಟೊಂದು ಸೆಕೆ ಇದೆ ಉಡುಪಿಯಲ್ಲಿ. ತಲೆಗೆ ಬ್ಲ್ಯಾಕ್ ಮೆಹಂದಿ ಹಚ್ಚಿದೆ, ಅದಕ್ಕಾಗಿ ತಲೆ ತೊಳ್ಕೊಂಡೆ ಸ್ನೇಹಿತರೆ. ಬೆಳಗ್ಗೆ ಒಮ್ಮೆ ಸ್ನಾನ ಅದೆಲ್ಲ ಮಾಡಿ ಕೆಲಸಕ್ಕೆ ಹೋಗಿದ್ನಿ, ಮತ್ತು ಮೆಹಂದಿ ಹಚ್ಕೊಂಡ್ಮೇಲೆ ಮತ್ತೊಂದು ಮಾಡಿದೆ. ಈಗ ಚಪಾತಿ ಹಿಟ್ಟು ಕೂಡ ನಾದಿಟ್ಟಿದ್ದೀನಿ ಚಪಾತಿ ಮಾಡಲಿಕ್ಕೆ. ದೇವರ ಎಲ್ಲ ತೊಳೆದು ಪೂಜೆ ಮಾಡ್ತೇನೆ. ಪೂಜೆ ಮಾಡಿ ಚಪಾತಿ ಮಾಡಿ ಸ್ವಲ್ಪ ಚೂಡ ಮಾಡ್ಕೋಬೇಕು. ಎಲ್ಲಿಪ್ಪ ನಮ್ಮ ಪಯಣ ಅಂದರೆ ಸೌದತ್ತಿ ಕಡೆ ಇವತ್ತು ನಮ್ಮ ಪಯಣ. ಈಗ ಫೆಬ್ರವರಿಯಲ್ಲೇ ಹೋಗ್ಬೇಕಾಗಿತ್ತು, ಅದೇನೇನೋ ಆಗಿ ಮಿಸ್ ಆಯಿತು ಶ್ರೇಯನ್ ಎಕ್ಸಾಮ್ ಸಂಬಂಧ. ನಾಳೆ ರಜೆ ಇದೆ. ಸ್ವಲ್ಪ ಲಾಗ್ 1-2 ದಿನ 3 ದಿನ ಲೇಟಾಗಿ ಬರ್ಬೋದು. ಇವತ್ತು ಯಾವ ವಾರ? ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ ಬರ್ತದೆ ಲಾಗ್. ಸ್ವಲ್ಪ ಲೇಟಾಗಿ ಬರುತ್ತೆ, ಸಾರಿ. ಯಾಕಂದ್ರೆ ನನಗೆ ಬಂದು ಎಡಿಟ್ ಮಾಡೋದಕ್ಕೆ ಆಗಲ್ಲ. ಧನುಷ್ ಬರ್ತಾನೆ, ಶ್ರೇಯಾಂದು ಎಕ್ಸಾಮ್ ಇದೆ, ಬಂದ ತಕ್ಷಣ ಎಡಿಟ್ ಮಾಡೋದಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಸ್ವಲ್ಪ ಆದಿತ್ಯವಾರ ಅಥವಾ ಸೋಮವಾರ ಹಾಕ್ತೇನೆ. ಈಗ ನಾನು ಚಪಾತಿ ಪೂಜೆ ಮಾಡ್ತೇನೆ. ಮೊದಲಿಗೆ ಪೂಜೆ ಮಾಡಿ ಚಪಾತಿ ಮಾಡಿಟ್ಟು ಚೂಡ ಮಾಡ್ತೀನಿ. ಚೂಡ ಮಾಡಿ ಧನುಷನ್ ಕರ್ಕೊಂಬರ್ಬೇಕು. ಅವ್ನು ಬಂದಮೇಲೆ ನಮ್ಮ ಅಮ್ಮರಿಗೆ ಒಬ್ಬರಿಗೆ ಅನುಶ್ರೀ ಸೀರೆ ನೋಡಿ, ಅದಷ್ಟು ಫುಲ್ ಲಾಸ್ಟಲ್ಲಿ ಏನು ಹೈಕ್ ಅಂತ ಉಂಟಲ್ಲ, ಅದಷ್ಟು ಅನುಶ್ರೀ ಸೀರೆ 450 ನೋಡಿ. ನಿನ್ನೆ ಬಂದಿದೆ ಫುಲ್ ಸ್ಟಾಕ್. ನಿನ್ನೆ ಮತ್ತು 30 ಸೀರೆ ಬಂದಿದೆ. ಹಾಗಾಗಿ ಈಗ ಅದು ಸೀರೆ ತೊಗೊಂಬ ಅಂತ ಹೇಳಿದ್ದಾರೆ ನಮ್ಮ ಅಮ್ಮರ. ಅಲ್ಲಿ ತೊಗೊಂಡು ಹೋಗಬೇಕು ಸಾಯಂಕಾಲ. ಆಗ್ತದೆ ಇಲ್ಲ ಅದು ಸಹ ಗೊತ್ತಿಲ್ಲ. ಹಾಗಾಗಿ ಹೋಗಿ ಬರ್ತೇನೆ. ಇವತ್ತಾದರೂ ಆ ತಾಯಿ ಕರೆಸ್ಕೊತಾ ಇದ್ದಾಳಲ್ಲ, ಅದೇ ಖುಷಿ. 20 ವರ್ಷದ ನಂತರ ಸೆಕೆಗೆ ಸೆಕೆ. ಹೀಗಾಗಿ ಇವತ್ತು ಹೋಗಿ ಬರಬೇಕು. ನಾಳೆ ಶ್ರೇಯಾಂದು ಫ್ರೈಡೇ ಇರೋ ಕಾರಣ ರಜೆ ಇದೆ, ಶುಕ್ರವಾರ ಇದೆ. ಅದಕ್ಕಾಗಿ ಹೋಗ್ಬೇಕಂತೇಳಿ ರೆಡಿ ಆಗ್ತಾ ಇದ್ದೀವಿ. ಫೈನಲಿ ಲಾಸ್ಟಲ್ಲಿ ಗೊತ್ತಿಲ್ಲ, ಅದು ಕೂಡ ಮೊನ್ನೆ ಲಾಸ್ಟಲ್ಲೇ ಆಯ್ತು, ಎಂಡಲ್ಲೇನಾಯ್ತು. ಎಲ್ಲ ರೆಡಿ ಆದಮೇಲೆ ಎಂಡಲ್ಲಿ ಇದು ಆಯಿತು ಸ್ನೇಹಿತರೆ. ಅದಕ್ಕಾಗಿ ಅಂತ ಗೊತ್ತಿಲ್ಲ. ಈ ಸತಿನೂ ಏನೋ ತಾಯಿ ಕರ್ಸ್ಕೊತಾಳೆ. ನಮ್ಮದೇನಿದೆ ಅದನ್ನು ನಾನು ಮಾಡ್ತಾ ಇರ್ತೇನೆ. ಅದಕ್ಕಾಗಿ ಸ್ನೇಹಿತರೆ ಈಗ ಅದಷ್ಟು ಮಾಡ್ಕೋತೇನೆ. ಬನ್ನಿ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ. ನಾನೀಗ ಎಲ್ಲ ದೇವರವನ್ನು ಕ್ಲೀನ್ ಮಾಡಿದ್ದೇನೆ. ಇವತ್ತು ಹುಣ್ಣಿಮೆ ಕೂಡ ಇದೆ, ಹಾಗಾಗಿ ಇವತ್ತು ನೀರು ಕೂಡ ಬಂದಿದೆ. ನೀರು ತೊಗೊಂಬರ್ತೇನೆ. ತೊಳೆದಿಟ್ಟಿದ್ದೆ ಚರಿಗೆ ಎಲ್ಲ. ಈಗ ಎಲ್ಲ ಹೂವು ಹರಿದಿದ್ದೀನಿ, ಎಲ್ಲ ಮಾಡಿದ್ದೇನೆ. ನೀರು ಬಂದಿದೆ ಆಲ್ರೆಡಿ. ಇದಷ್ಟು ಈಗ ಪೂಜೆ ಮಾಡ್ಕೊಂಬಿಡ್ತೇನೆ. ಪೂಜೆ ಮಾಡಿದ ಮೇಲೆ ನೋಡಿ, ಇಲ್ಲಿ ಹಿಟ್ಟನ್ನ ಅದಕ್ಕೊಂದಿಟ್ಟಿದ್ದೇನೆ. ಶ್ರೇಯನ್ಗೆ ಬೆಳಗ್ಗೆ ಸ್ವಲ್ಪ ಪುಲಾವನ್ನ ಮಾಡಿದ್ನಿ. ಪುಲಾವನ್ನ ಕೂಡ ಇದೆ. ಇಲ್ಲಿ ಬೆಳ್ತಕ್ಕೆ ಅನ್ನ ಇದೆ, ಮೊಸರಿದೆ, ಚಪಾತಿ. ಯಾಕಪ್ಪ ಇಷ್ಟೆಲ್ಲ ಹಣ್ಣು ಇರೋಕ್ಕಾಗಲ್ಲ ಅಂತ ಅನ್ಕೋಬೋದು ಸ್ನೇಹಿತರೆ. ಚಪಾತಿದು ಸ್ವಲ್ಪ ನಾವು ಸೌದತ್ತಿಗೆ ಹೋಗ್ಬೇಕಾದ್ರೆ
ತೊಗೊಂಡು ಹೋಗ್ತೀವಿ. ಯಾಕಂತಂದರೆ ಈಗ ಎಲ್ಲ ಕಡೆ ಗ್ಯಾಸಿನ ಸ್ವಲ್ಪ ಪ್ರಾಬ್ಲಮ್ಮು, ಮತ್ತು ಸ್ವಲ್ಪ ನಮ್ಮ ಮನೆಯವರಿಗೆ ಹೋಟೆಲ್ ಊಟ ಎಲ್ಲ ಆಗಲ್ಲ. ಹೋಗುವಾಗ ಒಂದು 4 ಚಪಾತಿ ತೊಗೊಂಡು ಹೋದರೆ ಒಳ್ಳೆಯದು ಅಂಥೇಳಿ ತೊಗೊಂಡು ಹೋಗ್ಬೇಕಂತ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಚೂಡ ಒಂದು ಸ್ವಲ್ಪ, ಇದೊಂದು ಸ್ವಲ್ಪ. ಈಗ ಪೂಜೆ ಮಾಡ್ಕೊತೇನೆ, ಮಾಡ್ಕೊಂಡು ಸಿಗ್ತೇನೆ ನೋಡಿ. ಇಲ್ಲಿ ಚೂಡ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಫ್ರೈ ಆಗಿದೆ ಇದೀಗ. ಪಟ್ 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 ನಮ್ಮ ಮುಖಕ್ಕೆಲ್ಲ ಸಿಗ್ತಾ ಇದೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೋಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಮ್ಮರು ಬಂದುಬಿಡುತ್ತೆ, ಕೆಟ್ಟು. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕು. ಎಣ್ಣೆ ಇದ್ರೇ ಚೆನ್ನಾಗಿ. ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ಯಾಕಂದರೆ ತೊಗೊಂಡು ಹೋಗೋದಕ್ಕೋಸ್ಕರ. ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಈಗ ನೋಡಿ. ಒಂದಿಷ್ಟು, ಒಂದು 2ರಿಂದ 3 ಸೇರು ಅಷ್ಟೇ, ಜಾಸ್ತಿ ಏನು ಮಾಡಲ್ಲ, ತಿನ್ನೋದಿಲ್ಲ ಜಾಸ್ತಿ. ಯಾಕಂದರೆ ಗ್ಯಾಸ್ ಒಂದು ಈಗೆಲ್ಲ ಕಡೆ ಕಮ್ಮಿ ಇದೆ, ಹೋಟೆಲ್ ಇದಾಗಲ್ಲ. ಮತ್ತು ಯಜಮಾನ್ರಿಗೆ ಅಷ್ಟೊಂದು ಹೋಟೆಲ್ ಊಟ ಮಾಡಿ ಅಭ್ಯಾಸ ಇಲ್ಲ ಸ್ನೇಹಿತರೆ. ಅವ್ರು ಎಲ್ಲಾದರೂ ಡ್ರೈವಿಂಗ್ ಹೋದಾಗ ಊಟ ಮಾಡಿ ಬರಬೇಕಾದ್ರೇ ಬೈತಿರ್ತಾರೆ ನಮ್ಮನ್ನು. ಅಂಥದ್ರಲ್ಲಿ ನೋಡಿ ಒಂದಿಷ್ಟು ಹಾಕಿದ್ದೇನೆ. ಇದಕ್ಕೆ ಈಗ ಸಕ್ಕರೆ ಉಪ್ಪು ಹಾಕಿದ್ದೇನೆ. ಮಿಕ್ಸಿಗೆ ಹಾಕಿ ಸಕ್ಕರೆ ಹಾಕೋಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಫೋನ್ ಒಂದು ಬತ್ತು, ನಾನು ಹಾಗೆ ಬಿಟ್ಬಿಟ್ಟೆ. ಏನು ಗೊತ್ತಾ, ಅಲ್ಲಿ ಈಗ ಗ್ಯಾಸಿನೊಂದು ಪ್ರಾಬ್ಲಮ್ ಇದೆ ಎಲ್ಲ ಕಡೆ ನೋಡಿದರೆ. ಮತ್ತು ಶ್ರೇಯಾ ಧನುಷ ಹೋಟೆಲಲ್ಲಿ ತಿಂದ್ರೂ ಅವ್ರ ಪಪ್ಪ ಸ್ವಲ್ಪ ಕಡಿಮೆ ತಿನ್ನೋದು ಹೋಟೆಲಲ್ಲಿ. ಮತ್ತು ನನಗೂ ಹೋಟೆಲ್ ಊಟ ಅದು ಇಷ್ಟ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಏನೋ ಇದ್ರೆ ತಿಂತೀವಿ ಮಕ್ಕಳೊಟ್ಟಿಗೆ, ಇಲ್ಲ ಅಂತಲ್ಲ. ನಾನು ಹೋಟೆಲ್ಗೆ ಹೋಗೋದು ತುಂಬ ಕಮ್ಮಿ, ಯಾವಾಗಲೂ ಯಜಮಾನ್ರು ಹೋಗೋದು. ಡ್ರೈವಿಂಗ್ ಹೋದರೆ ಅವರೊಟ್ಟಿಗೆ ಹೋಗ್ತಾರೆ, ಒಬ್ಬರೇ ಅಂತೂ ಹೋಗಲ್ಲ. ಹಾಗಾಗಿ ಈಗ ಇರಿ ಒಂದಿಷ್ಟು ಮಾಡ್ಕೊಂಡು ಹೋದರೆ ಆಯಿತು, ಹೋಗ್ತಾ ಇದ್ದೀವಲ್ಲ. ಹಾಗಾಗಿ ಸ್ವಲ್ಪ ಏನೋ ರಾತ್ರಿ ಟೈಮ್ ಮಕ್ಕಳು ಹಸಿದ್ರೆ ಅದು ಬೇಕಾಗುತ್ತೆ. ಅದೇನೋ ಗೊತ್ತಿಲ್ಲ, ಮಕ್ಕಳು ಚಿಕ್ಕ ವಯಸ್ಸಿಂದ ನಾವು ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗುವಾಗ ಬಿಸ್ಕೆಟು, ನೀರಿನ ಬಾಟಲ್ಸು ಎಲ್ಲ ಹತ್ರ ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಯಾಕಂದರೆ ಒಂದು ಕಡೆ ಹೋದಲ್ಲಿ ಸಿಕ್ಕಾಪಟ್ಟಿ ಮಕ್ಕಳು ಹಸದು ಬಿಟ್ಟು ತುಂಬಾ ಕಷ್ಟ ಆಗಿಬಿಟ್ಟಿದ್ದೀವಿ ನಾವು. ನನ್ನ ಮಗ ತುಂಬ ಚಿಕ್ಕವನಿದ್ದಾಗ ಆ ಊರಲ್ಲಿ ಬಿಸ್ಕೆಟ್ ಸಹ ಸಿಗಲ್ಲ, ಎಂಥ ಕಷ್ಟ ಅಂದರೆ. ಅದಕ್ಕಾಗಿ ಅವಾಗಿಂದ ಏನು ಮಾಡ್ತಾಯಿದ್ದೀನಿ, ನಂಗೆ ಇದೇ ಆಗೋದು ಬೇಡ ಅಂಥೇಳಿ ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ಸ್ವಲ್ಪ ಮಾಡಿಟ್ಕೊಂಡು ಹೋಗ್ತೇನೆ ಬ್ಯಾಗ್ ಒಳಗಡೆ. ಹಸಿದ್ರೆ ಮಕ್ಕಳಿಗೆ ಬೇಕಾಗುತ್ತಲ್ಲ ನೋಡಿ. ಎಷ್ಟು ಚೆನ್ನಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡ ರೆಡಿ. ತುಂಬ ಸತಿ ಹಾಕಿದ್ದೇನೆ ಸ್ನೇಹಿತರೆ. ಕರಿಬೇವು ಸೊಪ್ಪು ಸ್ವಲ್ಪ ಇರಲಿಲ್ಲ, ಜಾಸ್ತಿ ಹಾಕಲಿಲ್ಲ. ಇದರೊಳಗಡೆ ಕರಿಬೇವು ಸೊಪ್ಪು ಜಾಸ್ತಿನೇ ಇರಬೇಕು, ಒಳ್ಳೆಯದು. ಮತ್ತು ಹಾಗೆ ಇದರೊಳಗಡೆ ಈಗ ಮಿರ್ಚಿ ಬಜ್ಜಿ ಆಗಬೇಕು, ಮಸ್ತಾಗುತ್ತೆ. ಅದಕ್ಕಾಗಿ ನಾನು ಈಗ ಎಲ್ಲ ಇವ್ನ ಕವರಿಗೆ ಹಾಕಿ ಇಟ್ಕೊಂಡ್ಬಿಡ್ತೇನೆ. ಒಂದು ಕವರ್ ಒಳಗಡೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿ ಚಪಾತಿ ಕೂಡ ಮಾಡಿದ್ದೀನಿ ನೋಡಿ. ಚಪಾತಿ ಕೂಡ ಆಗಿದೆ, ರೆಡಿಯಾಗಿದೆ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಒಂದು 2 ದಿನ ಆಯಿತು ನಿನ್ನೆ ಲಾಗ್ ಮಾಡಲಿಕ್ಕಾಗಲಿಲ್ಲ ನನಗೆ. ಇವತ್ತು ಲಾಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಉಪ್ಪಿನಕಾಯಿ, ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ಡಬ್ಬಿಗೆ ಹಾಕಿಬಿಡ್ತೀನಿ. ನನ್ನ ಹತ್ರ ಗ್ಲಾಸ್ ಡಬ್ಬಿ ಇಲ್ಲ, ಯಾಕಂದರೆ ಬರುವಷ್ಟರಲ್ಲಿ 2-3 ದಿನ ಆಗುತ್ತೆ, ಸರಿ ಅನಿಸಲ್ಲ. ಅದಕ್ಕಾಗಿ ಇವ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಹೇಗೆ ಅಕ್ಕ ನೋಡ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಚೂಡ ಅಂತೂ ಮಸ್ತಾಗ್ಯಾವು. ಈಗ ಬೇಗ ಬೇಗ ಇದನ್ನ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಬೇಗ ಖಾಲಿ ಆಗುತ್ತೆ ಸ್ನೇಹಿತರೆ. ನಾನು ಊರಿಗೆ ಕೂಡ ಹೋಗೋಕ್ಕೆ ಅದನ್ನು ತೊಗೊಂಡು ಹೋದರೆ ಆಯಿತು. ಗ್ಲಾಸಿನ ಡಬ್ಬ ಇಲ್ಲ ಅಂಥೇಳಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿಬಿಟ್ಟಿದ್ದೀನಿ. ಈಗ ಏನಿಲ್ಲ, ಇದೊಂದಿಷ್ಟು ಈಗ ಬೇಗ ಬೇಗ ಪಾತ್ರೆಗಳನ್ನು ನನಗೆಲ್ಲವನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಹೊರಗಡೆ ತೊಗೊಂಡು ಹೋಗಿ ತೊಳ್ಕೊಂಬರ್ತೀನಿ. ಟೈಮ್ ಆಗುತ್ತೆ, ಆಲ್ರೆಡಿ 5 ಗಂಟೆ ಆಗ್ತಾ ಬಂದಿದೆ ನೋಡಿ. ಎಲ್ಲ ಕೆಲಸ ಆಗಿದೆ ಆಲ್ರೆಡಿ. ಬೇಗ ಬೇಗ ಇದೊಂದಿಷ್ಟು ಪಾತ್ರೆಗಳನ್ನ ತೊಳ್ಕೊಂಬಿಡ್ತೀನಿ ನೋಡಿ ಸ್ನೇಹಿತರೆ. ತುಂಬ ಗಡಿಬಿಡಿಯಲ್ಲಿ ಧನುಷ್ ಬಂದ, ಹೊರಡ್ತಾ ಇದ್ದೀವಿ ಸೌದತ್ತಿಗೆ. ತುಂಬ ಗಡಿಬಿಡಿ ಅಂದರೆ ಗಡಿಬಿಡಿ ಆಗ್ತಾಯಿದೆ. ಬನ್ನಿ ಈಗ ಸೌದತ್ತಿಗೆ ಹೊರಟೇವನ್ರಿ. ಯಜಮಾನ್ರನ್ನ ಕರ್ಕೊಂಡು ಹೊಂಟೀವಿ ಸ್ನೇಹಿತರೆ. ಅವ್ರು ಫಸ್ಟ್ ಟೈಮ್ ಸೌದತ್ತಿಗೆ ಬರ್ತಾ ಇರೋದು. ಸಿಕ್ಕಾಪಟ್ಟೆ ಸೆಕೆ ಇದೆ, ಮಳೆ ಬರೋ ಥರ ಫುಲ್ ಮೋಡಾಗಿದೆಯಲ್ಲ ರೀ. ಈಗ ಹೊರಡ್ತಾ ಇದ್ದೀನಿ. ಏನು ರೀ, ಎಲ್ಲಿಗೆ ಹೊರಟ್ರಿ?
ಹಾಂ ಹ್ಞೂ ರೀ ಹಾಂ ಹಾಂ ತೆಗಿ ಸೌದತ್ತಿ ಹೊರಟಿವಿ ಸ್ನೇಹಿತರೆ, ಬರ್ತೆ ನೋಡಿ. ಮನೆಯಿಂದ ಹೊರಟದ್ದು 7:20ಕ್ಕೆ. ಸೌದತ್ತಿ ಬಸ್ ನಮ್ಗೆ ಆಲ್ರೆಡಿ ತಪ್ಪಿತ್ತು. ಈ ಸೌದತ್ತಿ ಬಸ್ ಹೋಗಿತ್ತು, ನಾವು ರಿಕ್ಷಾ ಸಿಗಲಿಲ್ಲ. ಹಾಗಾಗಿ ಗದಗ ಹುಬ್ಬಳ್ಳಿ ಬಸ್ಸಿಗೆ ಹೋಗಿದ್ವಿ. ಹುಬ್ಬಳ್ಳಿಗೆ 3 ಗಂಟೆಗೆ ಇಳಿದು ಅಲ್ಲಿಂದ ಸೌದತ್ತಿ ಬಸ್ಸಿಗೆ ಹೋದ್ವಿ. 5 ಗಂಟೆ ಅಂದ್ರೆ ನಾವು ಜೋಗುಳಬಾವಿಯಲ್ಲಿ ಇದ್ದೀವಿ ಸ್ನೇಹಿತರೆ. ನೋಡಿ ಎಷ್ಟು ರಶ್ ಇದೆ. ಇನ್ನು ಕತ್ಲೆ ಇತ್ತು ಜೋಗುಳಬಾವಿಯಲ್ಲಿ. ನಾವು ಈಗ ಸ್ನಾನ ಮಾಡಿದ ಮೇಲೆ ವಿಡಿಯೋ ಮಾಡಿದ್ದಿದ್ದು. ಇನ್ನು ತುಂಬಾ ಕತ್ಲೆ ಇತ್ತು, 6 ಗಂಟೆ ಆಗಿರಲಿಲ್ಲ. ಅಲ್ಲಿಂದ ಹೋಗಿ ಊಟಿಗೆ ಉಟ್ಟು ಸತ್ಯನ ದರ್ಶನ ಮಾಡಿಕೊಂಡು ಹಡ್ಲಿಗೆ ತುಂಬಿಕೊಂಡು ವಾಪಸ್ ನಾವು ಯಲ್ಲಮ್ಮಗುಡ್ಡಕ್ಕೆ ಬರ್ಬೇಕಾದ್ರೆ 7:15 ಆಗಿತ್ತು. ನೋಡಿ ಎಷ್ಟು ಜನ ಅಂದರೆ ಜೋಗುಳಬಾವಿಯಲ್ಲಿ ಸಿಕ್ಕಾಪಟ್ಟೆ ಜನ ನೋಡಿ. ಅಷ್ಟು ಶುಕ್ರವಾರ ಕೂಡ ಇತ್ತು, ಹುಣ್ಣಿಮೆನೂ ಕೂಡ ಹಿಂದಿನ ದಿನ ಅಷ್ಟೇ ಆಗಿತ್ತು, ಆದರೂ ಜನ ಫುಲ್ ಇತ್ತು. ಇಲ್ಲಿ ನಾವು ಜೋಗುಳಬಾವಿ ಗುಟ್ಟಿಗೆ ಉಟ್ಟು ಹಡ್ಲಿಗೆ ತುಂಬಿ ಎಲ್ಲ ಆದಮೇಲೆ ಸತ್ಯವನ್ನು ದರ್ಶನ ಮಾಡ್ಲಿಕ್ಕೆ ಬಂದಾಗ ಇಷ್ಟೊಂದು ಲೈನ್ ಇತ್ತು ನೋಡಿ. ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟದ್ದೇ ಅಲ್ಲಿ ಸತ್ಯನ ಗುಡಿ ಹಿಂದ್ಗಡೆ ಒಂದು ಹೋಟೆಲ್ ಇತ್ತು, ಅಲ್ಲಿ ತಿಂಡಿ ತಿಂದಿವಿ. ಅದೇನು ತಿಂಡಿ ನಮಗೆ ಯಾರಿಗೂ ಸರಿ ಅನ್ನಿಸ್ಲಿಲ್ಲ. ಪೂರಿ ಮಾಡಿದ್ರು ಎಷ್ಟು ದಿನದಿತ್ತೋ ಗೊತ್ತಿರಲಿಲ್ಲ, ಯಾರು ತಿನ್ನೋದು ಆಗಲಿಲ್ಲ. ಹಾಗೆ ಎಲ್ಲರೂ ಬಿಟ್ಟು ಬಂದರು. ಅಲ್ಲಿಂದ ಹೊರಟದ್ದು ಮತ್ತೆ ರಿಕ್ಷಾ ಮಾಡ್ಕೊಂಡು ಯಜಮಾನ್ರು ನೋಡಿ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ರಿ ಇಲ್ಲೆಲ್ಲರೂ. ಇಲ್ಲಿಂದ ನಾವೀಗ ಊರ ಕಡೆ ಪಯಣ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಂದರೆ ಯಲ್ಲಮ್ಮಗುಡ್ಡ ಕಡೆ. ಈಗ ಜೋಗುಳಬಾವಿ ಮುಗಿಸ್ಕೊಂಡು ಯಲ್ಲಮ್ಮಗುಡ್ಡ ಕಡೆ ಪಯಣ ಸ್ಟಾರ್ಟ್ ಆಯಿತು. ಅಲ್ಲಿಂದ ರಿಕ್ಷಾಕ್ಕೆ ಮಾಡ್ಕೊಂಡು ಮತ್ತೆ ರಿಕ್ಷಾಕ್ಕೆ ಹೋಗಲಿಕ್ಕೆ 30 ರೂಪಾಯಿ ಅಂತೆ. ಅಲ್ಲಿಂದ ನಾವು ಅಲ್ಲಿಂದ ಯಲ್ಲಮ್ಮಗುಡ್ಡಕ್ಕೆ ಬಂದ್ವಿ. ಯಲ್ಲಮ್ಮಗುಡ್ಡಕ್ಕೆ ಬಂದು ಅಲ್ಲಿ ಒಂದು ಕಡೆ ನಾವು ಹಣ್ಣು, ಬಾಳೆಹಣ್ಣು, ಸೀರೆ ಎಲ್ಲ ಇಲ್ಲಿಂದ ತೊಗೊಂಡೋಗಿದ್ದೆ, ತೆಂಗಿನಕಾಯಿ ಅದು. ಆದರೆ ಅಲ್ಲಿ ಉಡಿ ತುಂಬ ಸಾಮಾನು ತೊಗೊಳಿಕ್ಕಿತ್ತು. ಉಡಿ ತುಂಬ ಸಾಮಾನು ತೊಗೊಂಡಿವಲ್ಲ, ಹೂವಿನ ಮಾಲೆದು. ಅಲ್ಲಿ ಬಂದು ಅವರು ಇದು ಕೊಟ್ಟರು, ಅಲ್ಲೇ ಚಪ್ಪಲು, ನಮ್ಮ ಬ್ಯಾಗು ಒಂದಿಟ್ಟಿವಿ. ಉಳಿದದ್ದು ಸಾಮಾನು ತೊಗೊಂಡು ನೋಡಿ ಇಲ್ಲಿ ಲೈನ್ ಹಚ್ಚಿದ್ವಿ. ಎಷ್ಟು 7:15ಗೆ ಲೈನ್ ಹಚ್ಚಿದವ್ರು. ಬೆಳಗ್ಗೆ 7:15ಗೆ ಹಚ್ಚಿದವರು ಮಧ್ಯಾಹ್ನ 11 ಗಂಟೆಗೆ ನಮ್ಮದು ಎಲ್ಲವನ್ನು ದರ್ಶನ ಆಗಿದೆ ನೋಡಿ. ಅಷ್ಟು ರಶ್ ಇತ್ತು ಅಲ್ಲಿ, ಫುಲ್ಲು ಸಿಕ್ಕಾಪಟ್ಟೆ ರಶ್. ಮತ್ತು ಪ್ರತಿಯೊಬ್ಬರು ಮೈ ಎಲ್ಲ, ಯಾಕಂದರೆ ಭಂಡಾರ ಹಾರಿಸ್ತಾರಲ್ಲ ನೋಡಿ, ಕಾಣ್ತಿರ್ಬೋದು ಎಲ್ಲರಿಗೂ ಭಂಡಾರ. ಇಲ್ಲಿ ಮುಂದ್ಗಡೆ ಇಲ್ಲಿ ನಾನು 1 kg ಭಂಡಾರ ತೊಗೊಂಡಿದ್ದೆ ಹಾರಿಸ್ಲಿಕ್ಕೆ. ಹಾಗಾಗಿ ಇಲ್ಲಿ ಧನುಷ ಸ್ವಲ್ಪ ವಿಡಿಯೋ ಮಾಡಿದ್ದಾನೆ. ನಾವು ಫುಲ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಯಲ್ಲಮ್ಮಗುಡ್ದು, ಯಾಕಂದರೆ ನಮಗೆ ದರ್ಶನನೇ ಮೇನ್ ಆಗಿತ್ತಲ್ಲ. ಅಲ್ಲಿ ನಮಗೆ ಫುಲ್ ಸಿಕ್ಕಾಪಟ್ಟೆ ಜನ ನೋಡಿ ನಮಗೊಂಥರ ಇದು ಹೋಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ನಾವು ಇದನ್ನು ಮಾಡಲಿಲ್ಲ ಸ್ನೇಹಿತರೆ. ಎಲ್ಲೊಂದು ದರ್ಶನ ಆಯ್ತು, ಉಡಿ ತುಂಬಿದ್ವಿ, ಎಲ್ಲ ಮಾಡಿದ್ವಿ. ಬಂದು ಹೊರಗಡೆ ಪರಶುರಾಮನ ದರ್ಶನಕ್ಕೆ ಹೊಂಟಿದ್ವಿ ನೋಡಿ. ಇಲ್ಲಿ ಪರಶುರಾಮ ಮತ್ತು ಏನಿಗೊಂಡ ದರ್ಶನಕ್ಕೆ ಹೊಂಟಿದ್ವಿ ಸ್ನೇಹಿತರೆ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಸೀದಾ ಸೌದತ್ತಿ ಕಡೆ ಬಂದೀವಿ. ಇಲ್ಲಿ ಕೂಡ ಪರಶುರಾಮನ ಲೈನೇ ಹತ್ತಿತ್ತು, ಫುಲ್ಲು ಲೈನ್ ಇತ್ತು ಇಲ್ಲಿ ಕೂಡ. ಅಲ್ಲಿಂದ ಹುಬ್ಬಳ್ಳಿಗೆ ಬಂದ್ವಿ. ಹುಬ್ಬಳ್ಳಿಯಲ್ಲಿ ಅದು ಸೌದತ್ತಿದಿಂದ ಹುಬ್ಬಳ್ಳಿಗೆ ಬಂದ್ವಿ. ಅಲ್ಲಿ ಅಕ್ಕ ಪಡೆಯವರು ಮಾಹಿತಿ ಕೊಡ್ತಾಯಿದ್ರು, ಈ ಥರ ಗಂಡು ಹುಡುಗರು ಚುಡಾಯಿಸಿದ್ರಿ, ಇದನ್ನು ಮಾಡಿದರೆ ಅಂಥೇಳಿ ಸ್ವಲ್ಪ ಮಾಹಿತಿ ಕೊಡ್ತಾಯಿದ್ರು. ನಂಗೆ ಸಿಕ್ಕಾಪಟ್ಟೆ ತಲೆನೋವು ಅಂತೇಳಿ ನಮ್ಮ ಮನೆಯವ್ರು ಚಹಾ ತಂದರು, ಚಹಾ ಕುಡಿತಾಯಿದ್ದೆ. ಅವ್ರು ಹಾಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎದ್ದು ಹೋದೆ ಸ್ನೇಹಿತರೆ. ನೋಡಿ ಯಾರಿಗೆಲ್ಲ ಈ ಥರ ಗಂಡು ಹುಡುಗರು ಚುಡಾಯಿಸಿರಿ, ಇಲ್ಲಿ ಶಾಲೆಗೆ ಹೋಗೋ ಮುಂದೆ, ಕಾಲೇಜ್ಗೆ ಹೋಗೋ ಮುಂದೆ ಹೆಣ್ಮಕ್ಳು ಹೊರಗಡೆ ಹೋದಾಗ ಅಕ್ಕ ಪಡೆಗೆ ಕಾಲ್ ಮಾಡಿ ಅಂಥೇಳಿ ಅವಳು ಪೊಲೀಸರು ಹೇಳ್ತಾ ಇದ್ರಲ್ಲಿ. ನಾವು ಹಾಗೆ ಇನ್ನು ಉಡುಪಿ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.